ಈಗ ತಮ್ಮ ನಿವಾಸದತ್ತ ಹೊರಟಿದ್ದಾರೆ ಅಲ್ಲು ಅರ್ಜುನ್. ಪುಷ್ಪ ಬೌನ್ಸರ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಅಲ್ಲು ಅರ್ಜುನ್ ಬೌನ್ಸರ್ ಆಂಥೋನಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಅಭಿಮಾನಿಗಳನ್ನ ತಳ್ಳಿದ್ರು ಅನ್ನುವ ಆರೋಪದ ಮೇಲೆ ಅರೆಸ್ಟ್ ಮಾಡಿದ್ದಾರೆ. ಪುಷ್ಪ ಬೌನ್ಸರ್ ಆಂಥೋನಿಯನ್ನ ಪೊಲೀಸರು ಬಂಧಿಸಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ. ಅವತ್ತು 4ನೇ ತಾರೀಕು ಪುಷ್ಪರಾಜ್ ಒಳಗಡೆ ಬರುವಾಗ, ಸಂಧ್ಯಾ ಥಿಯೇಟರ್ನ ಒಳಗಡೆ ಬರುವಾಗ ಅಲ್ಲಿದ್ದಂಥ ಪೊಲೀಸರು ಮತ್ತು ಅಭಿಮಾನಿಗಳನ್ನ ಪುಷ್ಪರಾಜ್ ಜೊತೆಗಿದ್ದಂಥ ಬೌನ್ಸರ್ಗಳು ತಳ್ಳಿದ್ರು ಅನ್ನೋ ಕಾರಣಕ್ಕೋಸ್ಕರ ನೋಡಿ ಆ ಫೋಟೋದಲ್ಲಿ, ಆ CCTV ಫುಟೇಜ್ನಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಕಪ್ಪು ಬಣ್ಣ ಧರಿಸಿರುವಂಥ ಅಲ್ಲು ಅರ್ಜುನ್ ಅವರ ಬೌನ್ಸರ್ಗಳೇನಿದ್ದಾರೆ ಅಭಿಮಾನಿಗಳನ್ನು ತಳ್ಳುತ್ತಾರೆ, ಪೊಲೀಸರನ್ನು ಕೂಡ ತಳ್ಳಿದ್ದಾರೆ ಅನ್ನುವ ಆರೋಪದ ಹಿನ್ನೆಲೆ ಆ ವಿಡಿಯೋ ಆಧರಿಸಿ ಆಂಥೋನಿ ಅನ್ನೋ ಅಲ್ಲು ಅರ್ಜುನ್ ಅವರ ಬೌನ್ಸರನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ನೋಡಿ, ತಳ್ಳಿದ್ರು ಅನ್ನೋ ಕಾರಣಕ್ಕೋಸ್ಕರ ಈ ವಿಷಯದಲ್ಲಿ ಭಾಳ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಪೊಲೀಸರಲ್ಲಿ ಒಬ್ಬರು ಪೊಲೀಸ್ ಅಧಿಕಾರಿ ಬರ್ತಾ ಇದ್ರು, ಪೊಲೀಸ್ ಅಧಿಕಾರಿಯನ್ನು ಬೌನ್ಸರ್ ತಳ್ಳಿದ್ರು ಅನ್ನೋ ಕಾರಣಕ್ಕೋಸ್ಕರ ಈಗ ಆಂಥೋನಿ ಅನ್ನೋ ಬೌನ್ಸರ್ನನ್ನು ಪೊಲೀಸರು ಬಂಧಿಸಿದ್ದಾರೆ. ಅವತ್ತು 4ನೇ ತಾರೀಕು ಏನೇನಾಯಿತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಪೊಲೀಸರು ಪಡ್ಕೊಂಡಿದ್ದಾರೆ. ಅವತ್ತು ಥಿಯೇಟರ್ನಲ್ಲಿ ಕಾಲು ತುಳಿತಾ ಇತ್ತಲ್ಲ, ಆಗ ಬೌನ್ಸರ್ ತಳ್ಳಿದ್ರು ಅನ್ನೋ ಕಾರಣಕ್ಕೋಸ್ಕರ ಅವ್ರನ್ನ ಬಂಧಿಸಿದ್ದಾರೆ. ಇನ್ನಷ್ಟು ಮಾಹಿತಿಯೊಂದಿಗೆ ನ್ಯೂಸ್ ಡೆಸ್ಕ್ನಿಂದ ನಮ್ಮ ಪ್ರತಿನಿಧಿ ರೋಜಾ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೋಜಾ, ಅವತ್ತು ಬೌನ್ಸರ್ ಆಂಥೋನಿ ಪೊಲೀಸರನ್ನು ತಳ್ಳಿದ್ರು ಅನ್ನೋ ಕಾರಣಕ್ಕೋಸ್ಕರ ಬಂಧಿಸಿದ್ರ ಅಥವಾ ಜನರನ್ನ ಆಂಥೋನಿ ತಳ್ಳಿದ್ರು ಅನ್ನೋ ಕಾರಣಕ್ಕೋಸ್ಕರ ಬಂಧಿಸಿದ್ರ? ವಿಚಾರಣೆ ಮುಗಿದಿದೆಯಾ? ಏನೇನಾಗಿದೆ ಈ ಹೊತ್ತಿಗೆ ಈಗ ರೋಜಾ? ಅಭಿಮಾನಿ ಅವರ ಒಂದು ಕ್ರೇಜಿಂದಾಗಿ ಅಂದ್ರೆ ಮಗನನ್ನ ಕರೆದುಕೊಂಡು ಬಂದಿರ್ತಾರೆ, ಅನಾಹುತ ಆಗಿರೋದ್ರ ಬಗ್ಗೆ ನಮ್ಮೆಲ್ಲರಿಗೂ ಮಾಹಿತಿ ಇದ್ದೇ ಇದೆ. ಸೊ ಸದ್ಯಕ್ಕೆ ಲಭ್ಯವಾಗಿರುವಂತಹ ಮಾಹಿತಿ ಪ್ರಕಾರ ಬೌನ್ಸರ್ ಯಾಕೆ ಅರೆಸ್ಟ್ ಆದ್ರು, ಅವರ ಜನರನ್ನ ತಳ್ಳಿದ್ರ ಅಥವಾ ಪೊಲೀಸರನ್ನ ತಳ್ಳಿದ್ರ ಅನ್ನುವಂತಹ ಗೊಂದಲ ಸದ್ಯಕ್ಕೆ ಇದ್ದೇ ಇದೆ. ಆದ್ರೆ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತಹ ಅಂದ್ರೆ ಗೆಸ್ ಪ್ರಕಾರ ವಿಚಾರಣೆ ನಡೆಸಿ ಆತ ಮಾಹಿತಿ ಕೊಟ್ಟಿರುವಂತಹ ಪ್ರಕಾರ ಹೇಳ್ತಾ ಹೋಗೋದಾದ್ರೆ ಬೌನ್ಸರ್ ತಳ್ಳಿದ್ದು ಪೊಲೀಸರನ್ನ. ಸೊ ಆ ರೀಸನ್ ಇಂದಾಗಿ ಬೌನ್ಸರ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಇನ್ನು ವಿಚಾರಣೆಯ ವೇಳೆ ಏನೆಲ್ಲ ವಿವರಣೆ ಸಿಕ್ತು ಅಂತ ಸಂಕ್ಷಿಪ್ತವಾಗಿ ವಿವರಣೆಯನ್ನ ಕೊಡ್ತಾ ಹೋಗೋದಾದ್ರೆ, ಏನು ಅಲ್ಲು ಅರ್ಜುನ್ ಅವರು ಅಲ್ಲಿ ಏನು ಸೇಫ್ಟಿ ಪ್ರಿಕಾಷನ್ಸ್ ತಗೊಂಡಿದ್ರಾ ಇಲ್ವಾ, ಅಂದ್ರೆ ಪೊಲೀಸ್ನವರು ಮುನ್ನೆಚ್ಚರಿಕೆ ಕ್ರಮವಾಗಿ ಹೇಳಿದ್ರು ಅಲ್ಲಿಗೆ ಬರುವಂತದ್ದು ಬೇಡ, ಕ್ರೌಡ್ ಇದೆ, ಸೊ ಇಲ್ಲಿಗೆ ನೀವು ಈ ಸಂದರ್ಭದಲ್ಲಿ ಬಂದ್ರೆ ಅನಾಹುತಗಳು ಸಂಭವಿಸಬಹುದು, ಆ ಕ್ರೌಡನ್ನ ಕ್ಲಿಯರ್ ಮಾಡೋದಕ್ಕೆ ನಮಗೂ ಕೂಡ ಒಂದಷ್ಟು ತೊಂದರೆಗಳು ಆಗುತ್ತೆ ಅನ್ನುವಂಥದ್ದನ್ನ ಅಲ್ಲು ಅರ್ಜುನ್ ಅವ್ರಿಗೆ ಪೊಲೀಸರು ಮಾಹಿತಿಯನ್ನ ಕೊಟ್ಟಿದ್ರು. ಆದ್ರೂ ಕೂಡ ಅಲ್ಲು ಅರ್ಜುನ್ ಅವರು ಅಲ್ಲಿಗೆ ಹೋದ್ರು. ಸೊ ಈ ರೀತಿಯಾದಂತಹ ಅನಾಹುತ ಸಂಭವಿಸಿತು. ಇದಕ್ಕೆ ಯಾರ ಹೊಣೆ, ಯಾರ ಕಾರಣ, ಆಕ್ಸಿಡೆಂಟ್ಲಿ ಆಗಿದ್ದೇ ಆದ್ರೂ ಕೂಡ ಅಲ್ಲಿಗೆ ಅವ್ರು ಹೋಗದೆ ಇದ್ದಿದ್ರೆ ಆಗಿದ್ದಂತಹ ಅನಾಹುತ ತಪ್ಪಿತ್ತೇನೋ ಅನ್ನುವಂತಹ ಆಕ್ರೋಶವನ್ನ ಸಾಕಷ್ಟು ಜನ ಈಗಾಗಲೇ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಬೌನ್ಸರ್ ಪೊಲೀಸರನ್ನ ತಳ್ಳಿದ್ರು, ಜೊತೆಗೆ ಜನರನ್ನು ಕೂಡ ತಳ್ತಾ ಇರ್ತಾರೆ, ಬಿಕಾಸ್ ಇವ್ರನ್ನ ಒಂದು ಸೇಫ್ ಮಾಡಬೇಕು ಅನ್ನುವಂತಹ ದೃಷ್ಟಿಯಲ್ಲಿ. ಬಟ್ ಜನರನ್ನ ತಳ್ಳಿದಕ್ಕೆ ಅಂತ ಪರ್ಟಿಕ್ಯುಲರ್ ರೀಸನ್ ಇಲ್ಲ, ಪೊಲೀಸರನ್ನ ತಳ್ಳೋದಕ್ಕೆ ಮುಂದಾದ್ರು ಅನ್ನುವಂತಹ ಒಂದು ರೀಸನ್ ಇಂದ ಬೌನ್ಸರ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ, ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಓವರ್ ಆಲ್ ಆಗಿ ಸಿನಿಮಾ ರಿಲೀಸ್ ಆಗಿದ್ದಂತಹ ದಿನ ಅಂದ್ರೆ ಆ ಅಭಿಮಾನಿ ಏನು ಮಗನನ್ನ ಕರೆದುಕೊಂಡು ಸಿನಿಮಾವನ್ನ ನೋಡೋದಕ್ಕೆ ಬಂದಿದ್ರು, ಅವತ್ತು ಆಗಿರುವಂತಹ ಘಟನೆ ಏನಿದೆ, ಸೊ ಏನೆಲ್ಲ ಆಯಿತು ಅವತ್ತು ಡಿಟೇಲ್ ಆಗಿ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಅವರು ಹೇಳಿದಂತಹ ಪ್ರತಿಯೊಂದು ಪಾಯಿಂಟ್ಸ್ ಅನ್ನು ಕೂಡ ನೋಟ್ ಡೌನ್ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ಅಲ್ಲು ಅರ್ಜುನ್ ಅವರ ವಿಚಾರಣೆ ಕೂಡ ನಡೆದಿದೆ. ಸೊ ಅವ್ರ ಹತ್ರನೂ ಕೂಡ ಪ್ರತಿಯೊಂದು ಮಾಹಿತಿನ ತೆಗೆದುಕೊಳ್ತಾ ಇದ್ದಾರೆ. ಅಂದ್ರೆ ಪೊಲೀಸ್ನವರು ಹೇಳಿದ್ರು ಕೂಡ ನೀವು ಯಾಕೆ ಅಲ್ಲಿಗೆ ಹೋದ್ರಿ, ನಿಮಗೆ ಗೊತ್ತಿರ್ಲಿಲ್ವಾ, ಯಾಕೆ ಆ ರೀತಿಯಾದಂತಹ ಧೈರ್ಯ ಮಾಡೋದಕ್ಕೆ ಮುಂದಾದ್ರಿ, ಸೊ ಇದಕ್ಕೆ ಯಾರು ಹೊಣೆ, ಈ ರೀತಿಯಾದಂತಹ ಒಂದಷ್ಟು ಪ್ರಶ್ನೆಗಳನ್ನ ಪೊಲೀಸರು ಅಲ್ಲು ಅರ್ಜುನ್ ಅವರ ಮುಂದೆ ಇಡ್ತಾ ಇದ್ದಾರೆ. ರಂಜಿತ್, ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತಹ ಮಾಹಿತಿ ಇಷ್ಟಿದೆ. ಥ್ಯಾಂಕ್ ಯು ರೋಜಾ ಮಾಹಿತಿಗಾಗಿ. ಈಗ ತಮ್ಮ ನಿವಾಸದತ್ತ ಹೊರಟಿದ್ದಾರೆ ಅಲ್ಲು ಅರ್ಜುನ್. ಪುಷ್ಪ ಬೌನ್ಸರ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಅಲ್ಲು ಅರ್ಜುನ್ ಬೌನ್ಸರ್ ಆಂಥೋನಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಅಭಿಮಾನಿಗಳನ್ನ ತಳ್ಳಿದ್ರು ಅನ್ನುವ ಆರೋಪದ ಮೇಲೆ ಅರೆಸ್ಟ್ ಮಾಡಿದ್ದಾರೆ. ಪುಷ್ಪ ಬೌನ್ಸರ್ ಆಂಥೋನಿಯನ್ನ ಪೊಲೀಸರು ಬಂಧಿಸಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ. ಅವತ್ತು 4ನೇ ತಾರೀಕು ಪುಷ್ಪರಾಜ್ ಒಳಗಡೆ ಬರುವಾಗ, ಸಂಧ್ಯಾ ಥಿಯೇಟರ್ನ ಒಳಗಡೆ ಬರುವಾಗ ಅಲ್ಲಿದ್ದಂಥ ಪೊಲೀಸರು ಮತ್ತು ಅಭಿಮಾನಿಗಳನ್ನ ಪುಷ್ಪರಾಜ್ ಜೊತೆಗಿದ್ದಂಥ ಬೌನ್ಸರ್ಗಳು ತಳ್ಳಿದ್ರು ಅನ್ನೋ ಕಾರಣಕ್ಕೋಸ್ಕರ ನೋಡಿ ಆ ಫೋಟೋದಲ್ಲಿ, ಆ CCTV ಫುಟೇಜ್ನಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಕಪ್ಪು ಬಣ್ಣ ಧರಿಸಿರುವಂಥ ಅಲ್ಲು ಅರ್ಜುನ್ ಅವರ ಬೌನ್ಸರ್ಗಳೇನಿದ್ದಾರೆ ಅಭಿಮಾನಿಗಳನ್ನು ತಳ್ಳುತ್ತಾರೆ, ಪೊಲೀಸರನ್ನು ಕೂಡ ತಳ್ಳಿದ್ದಾರೆ ಅನ್ನುವ ಆರೋಪದ ಹಿನ್ನೆಲೆ ಆ ವಿಡಿಯೋ ಆಧರಿಸಿ ಆಂಥೋನಿ ಅನ್ನೋ
ಅಲ್ಲು ಅರ್ಜುನ್ ಅವರ ಬೌನ್ಸರ್ ಅನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ನೋಡಿ, ತಳ್ಳಿದ್ರು ಅನ್ನೋ ಕಾರಣಕ್ಕೋಸ್ಕರ ಈ ವಿಷಯದಲ್ಲಿ ಬಹಳ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಪೊಲೀಸರಲ್ಲಿ ಒಬ್ರು ಪೊಲೀಸ್ ಅಧಿಕಾರಿ ಬರ್ತಾ ಇದ್ರು, ಪೊಲೀಸ್ ಅಧಿಕಾರಿಯನ್ನ ಬೌನ್ಸರ್ ತಳ್ಳಿದ್ರು ಅನ್ನೋ ಕಾರಣಕ್ಕೋಸ್ಕರ ಈಗ ಆಂಥೋನಿ ಅನ್ನೋ ಬೌನ್ಸರ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಅವತ್ತು 4ನೇ ತಾರೀಕು ಏನೇನಾಯ್ತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಪೊಲೀಸರು ಪಡ್ಕೊಂಡಿದ್ದಾರೆ. ಅವತ್ತು ಥಿಯೇಟರ್ನಲ್ಲಿ ಕಾಲ್ ತುಳಿತಾ ಇತ್ತಲ್ಲ, ಆಗ ಬೌನ್ಸರ್ ತಳ್ಳಿದ್ರು ಅನ್ನೋ ಕಾರಣಕ್ಕೋಸ್ಕರ ಅವ್ರನ್ನ ಬಂಧಿಸಿದ್ದಾರೆ. ಇನ್ನಷ್ಟು ಮಾಹಿತಿಯೊಂದಿಗೆ ನ್ಯೂಸ್ ಡೆಸ್ಕ್ನಿಂದ ನಮ್ಮ ಪ್ರತಿನಿಧಿ ರೋಜಾ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೋಜಾ, ಅವತ್ತು ಬೌನ್ಸರ್ ಆಂಥೋನಿ ಪೊಲೀಸರನ್ನ ತಳ್ಳಿದ್ರು ಅನ್ನೋ ಕಾರಣಕ್ಕೋಸ್ಕರ ಬಂಧಿಸಿದ್ರ ಅಥವಾ ಜನರನ್ನ ಆಂಥೋನಿ ತಳ್ಳಿದ್ರು ಅನ್ನೋ ಕಾರಣಕ್ಕೋಸ್ಕರ ಬಂಧಿಸಿದ್ರ? ವಿಚಾರಣೆ ಮುಗಿದಿದೆಯಾ? ಏನೇನಾಗಿದೆ ಈ ಹೊತ್ತಿಗೆ ಈಗ ರೋಜಾ? ಏನಂತಂದ್ರೆ ಅಭಿಮಾನಿ ಅವರ ಒಂದು ಕ್ರೇಜಿಂದಾಗಿ ಅಂದ್ರೆ ಮಗನನ್ನ ಕರೆದುಕೊಂಡು ಬಂದಿರ್ತಾರೆ. ಅನಾಹುತ ಆಗಿರೋದ್ರ ಬಗ್ಗೆ ನಮ್ಮೆಲ್ರಿಗೂ ಮಾಹಿತಿ ಇದ್ದೇ ಇದೆ. ಸೊ ಸದ್ಯಕ್ಕೆ ಲಭ್ಯವಾಗಿರುವಂತಹ ಮಾಹಿತಿ ಪ್ರಕಾರ ಬೌನ್ಸರ್ ಯಾಕೆ ಅರೆಸ್ಟ್ ಆದ್ರು, ಅವರ ಜನರನ್ನ ತಳ್ಳಿದ್ರ ಅಥವಾ ಪೊಲೀಸರನ್ನ ತಳ್ಳಿದ್ರ ಅನ್ನುವಂತಹ ಗೊಂದಲ ಸದ್ಯಕ್ಕೆ ಇದ್ದೇ ಇದೆ. ಆದ್ರೆ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತಹ ಅಂದ್ರೆ ಗೆಸ್ ಪ್ರಕಾರ ವಿಚಾರಣೆ ನಡೆಸಿ ಆತ ಮಾಹಿತಿ ಕೊಟ್ಟಿರುವಂತಹ ಪ್ರಕಾರ ಹೇಳ್ತಾ ಹೋಗೋದಾದ್ರೆ ಬೌನ್ಸರ್ ತಳ್ಳಿದ್ದು ಪೊಲೀಸರನ್ನ. ಸೊ ಆ ರೀಸನ್ ಇಂದಾಗಿ ಬೌನ್ಸರ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಇನ್ನು ವಿಚಾರಣೆಯ ವೇಳೆ ಏನೆಲ್ಲ ವಿವರಣೆ ಸಿಕ್ತು ಅಂತ ಸಂಕ್ಷಿಪ್ತವಾಗಿ ವಿವರಣೆಯನ್ನ ಕೊಡ್ತಾ ಹೋಗೋದಾದ್ರೆ ಏನು ಅಲ್ಲು ಅರ್ಜುನ್ ಅವರು ಅಲ್ಲಿ ಏನು ಸೇಫ್ಟಿ ಪ್ರಿಕಾಷನ್ಸ್ ತಗೊಂಡಿದ್ರಾ ಇಲ್ವಾ, ಅಂದ್ರೆ ಪೊಲೀಸ್ನವರು ಮುನ್ನೆಚ್ಚರಿಕೆ ಕ್ರಮವಾಗಿ ಹೇಳಿದ್ರು ಅಲ್ಲಿಗೆ ಬರುವಂತದ್ದು ಬೇಡ, ಕ್ರೌಡ್ ಇದೆ, ಸೊ ಇಲ್ಲಿಗೆ ನೀವು ಈ ಸಂದರ್ಭದಲ್ಲಿ ಬಂದ್ರೆ ಅನಾಹುತಗಳು ಸಂಭವಿಸಬಹುದು, ಆ ಕ್ರೌಡನ್ನ ಕ್ಲಿಯರ್ ಮಾಡೋದಕ್ಕೆ ನಮಗೂ ಕೂಡ ಒಂದಷ್ಟು ತೊಂದರೆಗಳು ಆಗತ್ತೆ ಅನ್ನುವಂಥದ್ದನ್ನ ಅಲ್ಲು ಅರ್ಜುನ್ ಅವ್ರಿಗೆ ಪೊಲೀಸರು ಮಾಹಿತಿಯನ್ನ ಕೊಟ್ಟಿದ್ರು. ಆದ್ರೂ ಕೂಡ ಅಲ್ಲು ಅರ್ಜುನ್ ಅವರು ಅಲ್ಲಿಗೆ ಹೋದ್ರು. ಸೊ ಈ ರೀತಿಯಾದಂತಹ ಅನಾಹುತ ಸಂಭವಿಸಿತು. ಇದಕ್ಕೆ ಯಾರ ಹೊಣೆ, ಯಾರ ಕಾರಣ, ಆಕ್ಸಿಡೆಂಟ್ಲಿ ಆಗಿದ್ದೇ ಆದ್ರೂ ಕೂಡ ಅಲ್ಲಿಗೆ ಅವ್ರು ಹೋಗದೆ ಇದ್ದಿದ್ರೆ ಆಗಿದ್ದಂತಹ ಅನಾಹುತ ತಪ್ಪಿತ್ತೇನೋ ಅನ್ನುವಂತಹ ಆಕ್ರೋಶವನ್ನ ಸಾಕಷ್ಟು ಜನ ಈಗಾಗಲೇ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಬೌನ್ಸರ್ ಪೊಲೀಸರನ್ನ ತಳ್ಳಿದ್ರು, ಜೊತೆಗೆ ಜನರನ್ನು ಕೂಡ ತಳ್ತಾ ಇರ್ತಾರೆ, ಬಿಕಾಸ್ ಇವ್ರನ್ನ ಒಂದು ಸೇಫ್ ಮಾಡಬೇಕು ಅನ್ನುವಂತಹ ದೃಷ್ಟಿಯಲ್ಲಿ. ಬಟ್ ಜನರನ್ನ ತಳ್ಳಿದಕ್ಕೆ ಅಂತ ಪರ್ಟಿಕ್ಯುಲರ್ ರೀಸನ್ ಇಲ್ಲ, ಪೊಲೀಸರನ್ನ ತಳ್ಳೋದಕ್ಕೆ ಮುಂದಾದ್ರು ಅನ್ನುವಂತಹ ಒಂದು ರೀಸನ್ ಇಂದ ಬೌನ್ಸರ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ, ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಓವರ್ ಆಲ್ ಆಗಿ ಸಿನಿಮಾ ರಿಲೀಸ್ ಆಗಿದ್ದಂತಹ ದಿನ ಅಂದ್ರೆ ಆ ಅಭಿಮಾನಿ ಏನು ಮಗನನ್ನ ಕರೆದುಕೊಂಡು ಸಿನಿಮಾವನ್ನ ನೋಡೋದಕ್ಕೆ ಬಂದಿದ್ರು, ಅವತ್ತು ಆಗಿರುವಂತಹ ಘಟನೆ ಏನಿದೆ, ಸೊ ಏನೆಲ್ಲ ಆಯ್ತು ಅವತ್ತು ಡಿಟೇಲ್ ಆಗಿ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಅವರು ಹೇಳಿದಂತಹ ಪ್ರತಿಯೊಂದು ಪಾಯಿಂಟ್ಸ್ ಅನ್ನು ಕೂಡ ನೋಟ್ ಡೌನ್ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ಅಲ್ಲು ಅರ್ಜುನ್ ಅವರ ವಿಚಾರಣೆ ಕೂಡ ನಡೆದಿದೆ. ಸೊ ಅವ್ರ ಹತ್ರನೂ ಕೂಡ ಪ್ರತಿಯೊಂದು ಮಾಹಿತಿನ ತೆಗೆದುಕೊಳ್ತಾ ಇದ್ದಾರೆ. ಅಂದ್ರೆ ಪೊಲೀಸ್ನವರು ಹೇಳಿದ್ರು ಕೂಡ ನೀವು ಯಾಕೆ ಅಲ್ಲಿಗೆ ಹೋದ್ರಿ, ನಿಮಗೆ ಗೊತ್ತಿರ್ಲಿಲ್ವಾ, ಯಾಕೆ ಆ ರೀತಿಯಾದಂತಹ ಧೈರ್ಯ ಮಾಡೋದಕ್ಕೆ ಮುಂದಾದ್ರಿ, ಸೊ ಇದಕ್ಕೆ ಯಾರು ಹೊಣೆ, ಈ ರೀತಿಯಾದಂತಹ ಒಂದಷ್ಟು ಪ್ರಶ್ನೆಗಳನ್ನ ಪೊಲೀಸರು ಅಲ್ಲು ಅರ್ಜುನ್ ಅವರ ಮುಂದೆ ಇಡ್ತಾ ಇದ್ದಾರೆ. ರಂಜಿತ್, ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತಹ ಮಾಹಿತಿ ಇಷ್ಟಿದೆ. ಎಸ್, ಥ್ಯಾಂಕ್ ಯು ರೋಜಾ ಮಾಹಿತಿಗಾಗಿ.